ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೃತಿಕಾಸ್ ಕೋಸಿ ಹೋಮ್. ನಾನು ಕೃತಿಕಾ. ವಾಸ್ತು ಸೀರೀಸ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಕ್ರಿಸ್ಟಲ್ ಟ್ರೀ ಇಲ್ಲ ವಿಶ್ ಟ್ರೀ ಅಂತಾರೆ, ಇಲ್ಲ 7 ಚಕ್ರ ಟ್ರೀ ಅಂತಾರೆ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಾ ಹಿಂದಿನ ಸಂಚಿಕೆಯಲ್ಲಿ ಎಂಟ್ರೆನ್ಸ್ನ ಹೇಗೆ ಡೆಕೋರ್ ಮಾಡ್ಬೋದು ಅಂದೆ, ಆಮೇಲೆ ಕಿಚನ್ ಸೈಡ್ ಸೌತ್ ಈಸ್ಟ್ ಡೈರೆಕ್ಷನಲ್ಲಿ ಹೇಗೆ ಡೆಕೋರ್ ಮಾಡ್ಬೋದು, ಬಾಲ್ಕನಿಲಿ ವಾಸ್ತು ರಿಲೇಟೆಡ್ ಏನೇನು ಇಡ್ಬೋದು ಅಂತ ಹೇಳಿದೆ. ಇವತ್ತು ನಾನು ಲಿವಿಂಗ್ ರೂಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ವಿಶ್ ಟ್ರೀ ಅನ್ನೋದು ಒಂದಷ್ಟು ಜನಕ್ಕೆ ಹೊಸದಾಗಿರ್ಬೋದು. ಯಾರು ಸ್ಪಿರಿಚುವಲ್ ಲೈನ್ ಇಲ್ಲ ಮೆಡಿಟೇಷನ್ ಆ ಥರದಲ್ಲಿ ಮಾಡೋರಿಗೆ ಇದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ. ವಿಶ್ ಟ್ರೀ ಏನಿಲ್ಲ ನೋಡಿ, ಈ ರೀತಿ ಕಾಣುತ್ತೆ. ಇದು 7 ಕಲರ್ಸ್ ಅಲ್ಲಿ ಇರುತ್ತೆ. ಒಂದೊಂದು ಕಲರ್ ಒಂದೊಂದು ಬಗ್ಗೆ ಎನ್ಹ್ಯಾನ್ಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ಅಂತ ಅಂದಲ್ಲಿ ಈ ಗ್ರೀನ್ ಕಲರ್ ಕ್ರಿಸ್ಟಲ್ ಬಂದು ಎಷ್ಟೊಂದು ಕಡೆ ನೀವು ನೋಡಿರ್ಬೋದು, ಗ್ರೀನ್ ಕ್ರಿಸ್ಟಲ್ ಟ್ರೀನ ಇಟ್ಟಿರ್ತಾರೆ. ರಿಲೇಶನ್ಶಿಪ್, ಮನೇಲಿ ಯಾವಾಗಲೂ ಜಗಳ ಆಗ್ತಿದೆ, ಶಾಂತಿ ಇಲ್ಲ, ಆ ಥರ ಇರೋ ಕಡೆ ಪೀಸ್ ಬೇಕು, ಲವ್ ಇರಬೇಕು, ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅನ್ನೋ ಕಡೆ ಗ್ರೀನ್ ಕ್ರಿಸ್ಟಲ್ ಟ್ರೀ ಇಟ್ಟಿರ್ತಾರೆ. ಹಾಗೆ ದುಡ್ಡು ಬೇಕು ಅಂತ ಹೇಳೋ ಕಡೆ, ಅಬಂಡೆಂಟ್ ವೆಲ್ತ್ ಅಬಂಡೆಂಟ್ ಇರಬೇಕು ಅಂತ ಕಡೆ ಯೆಲ್ಲೋ ಕಲರ್ ಕ್ರಿಸ್ಟಲ್ ಟ್ರೀ ಇಡ್ತಾರೆ. ಆಮೇಲೆ ಇವಾಗ ಸ್ಟೂಡೆಂಟ್ಸ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗಬೇಕು, ಆ ರೀತಿ ಇರೋ ಕಡೆ ಈ ವೈಟ್ ಇರ್ಬೋದು ಇಲ್ಲ ಬ್ಲೂ ಕಲರ್ ಕ್ರಿಸ್ಟಲ್ ಟ್ರೀನ ಇಟ್ಟಿರ್ತಾರೆ. ಹೆಲ್ತ್ ಇಶ್ಯೂಸ್ ಇರೋರಿಗೆ ಬಂದು ರೆಡ್ ಕಲರ್ ಇಲ್ಲ ಆರೆಂಜ್ ಕಲರ್ ಕ್ರಿಸ್ಟಲ್ ಟ್ರೀ ಇಟ್ಟಿರ್ತಾರೆ. ಹಾಗಂತ ನಾವು ಮನೆ ಎಲ್ಲ ಕೂಡ ಕ್ರಿಸ್ಟಲ್ ಟ್ರೀ ಕ್ರಿಸ್ಟಲ್ಸ್ ಇಟ್ಕೊಂಡು ಹೋದ್ರೆ, ಯಾರು ಮನೆ ಎಂಟ್ರ್ ಆದ್ರೆ ಏನಿದೆ ಎಲ್ಲ ಕಡೆ ಈ ಥರ ಎಲ್ಲ ಇಟ್ಕೊಂಡಿದಾರಲ್ಲ ಅಂತ ಭಯ ಪಡ್ಕೊಂಡು ಹೋಗ್ತಾರೆ. ಅದ್ರ ಬದಲು ಸಿಂಪಲ್ ಟಿಪ್ ಏನು ಅಂದ್ರೆ, ಕ್ರಿಸ್ಟಲ್ ಟ್ರೀ, ಸಿಂಗಲ್ ಕ್ರಿಸ್ಟಲ್ ಟ್ರೀ ಲೈಕ್ 7 ಚಕ್ರ ಟ್ರೀ ಅವ್ರ ವಿಶ್ ಟ್ರೀ ಅಂತ ಅಂತ ಹೇಳ್ತಾರೆ. ಯಾಕಂದ್ರೆ ಇದ್ರ ಮುಂದೆ ನಾವು ಏನೇ ವಿಶ್ ಮಾಡಿ, ಏನೇ ಇಟ್ಕೊಂಡು ಈ ಥರ ವಿಶ್ ಮಾಡಿದ್ರು ಅದು ಆಗತ್ತೆ ಅಂತ ನಂಬಿಕೆ ಇದೆ. ಸೊ ಇದು ಆ್ಯಕ್ಚುಲಿ ಎಫೆಕ್ಟಿವ್ ಕೂಡ. ಇದನ್ನ ಯಾಕೆ ನಾನು ಲಿವಿಂಗ್ ರೂಮಲ್ಲಿ ಇಡ್ತಿದ್ದೀನಿ, ಇಂಡಿವಿಜುವಲ್ಸ್ ಕ್ರಿಸ್ಟಲ್ಸ್ನ ಆ ಜಾಗಕ್ಕೆ ಇಡೋ ಬದಲು ಎಲ್ಲ 7 ಚಕ್ರನು ಲಿವಿಂಗ್ ರೂಮಲ್ಲಿ ಯಾಕೆ ಇಡ್ತಿದ್ದೀನಿ ಅಂದರೆ, ಇವಾಗ ಯಾರೋ ಮನೆ ಎಂಟ್ರ್ ಆದರು, ಏನಿದು ಇಷ್ಟೊಂದು ಚೆನ್ನಾಗಿ ಇಷ್ಟು ಬೇಗ ಇಂಪ್ರೂವ್ ಆಗ್ಬಿಟ್ರಲ್ಲ ಆ ಥರ ಹೇಳ್ತಾರೆ ಎಷ್ಟೊಂದು ಜನ. ಅವೆಲ್ಲ ಕೂಡ ಎಫೆಕ್ಟ್ ಆಗ್ತಾ ಹೋಗುತ್ತೆ ನಮ್ಮ ಪ್ರೋಗ್ರೆಸ್ಗೆ. ಸೊ ಅಂಥ ನೆಗೆಟಿವ್ ಇರ್ಬೋದು, ದೃಷ್ಟಿ ಇರ್ಬೋದು, ಅವೆಲ್ಲ ಇದು ಅವಾಯ್ಡ್ ಮಾಡುತ್ತೆ. ಹಾಗೆ ಇವಾಗ ಜಗಳ ಆಗ್ತಾ ಇರ್ಬೋದು, ಪೀಸ್ ಬೇಕು ಮನೆಯಲ್ಲಿ, ಅದೆಲ್ಲದೂ ಕೂಡ ಇದೆ ಹೆಲ್ಪ್ ಮಾಡುತ್ತೆ ಇಂಪ್ರೂವ್ ಮಾಡೋದಕ್ಕೆ. ದಿಸ್ ಕ್ರಿಸ್ಟಲ್ ಟ್ರೀ ಇಟ್ ಇಸ್ ಕಾಲ್ಡ್, ಆನ್ಲೈನಲ್ಲೂ ಸಿಗುತ್ತೆ. ದಿಸ್ ಆಲ್ಸೋ ಕಾಲ್ಡ್ ಎಸ್ ವಿಶ್ ಟ್ರೀ. ಸೊ ಇದನ್ನ ನೀವು ಇದು ಸಣ್ಣದಿದೆ ನನ್ನ ಹತ್ರ, ಬಟ್ ಇವು 2 feet 4 feet ಆ ಥರ ದೊಡ್ಡದು ಕೂಡ ಸಿಗುತ್ತೆ ನಿಮಗೆ. ಹಾಗೆ ಲೈಕ್ ಎಷ್ಟೋ ನಂಬರ್ ಆಫ್ ಸ್ಟೋನ್ಸ್ ಆ ಥರನೂ ಇದೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಂಡು ತೊಗೊಬೋದು. ಇದು ಬಂದು ಲಿವಿಂಗ್ ರೂಮ್ ಸೆಂಟ್ರಲ್ ಇಟ್ಟರೆ ಒಳ್ಳೇದು. ಯಾಕಂದ್ರೆ ಯಾರೇ ಎಂಟ್ರ್ ಆದರೂ ಇಲ್ಲ ನಾವು ಇವಾಗ ಸುತ್ತಾಡ್ತಾ ಮನೇಲಿ ಓಡಾಡ್ತಿದ್ರು ಅದೇ ಸರೌಂಡಿಂಗ್ಸ್ ಅಲ್ಲೇ ಇರ್ತೀವಿ, ಅವಾಗ ಅದು ಎಫೆಕ್ಟ್ ಆಗುತ್ತೆ ಎಲ್ಲರಿಗೂ ಅಂತ. ಇಲ್ಲ ಅಂದರೆ ಸೆಂಟ್ರಲ್ ಇಡಕ್ಕೆ ಆಗಿಲ್ಲ ಅಂದರೆ ಸೈಡ್ ಟೇಬಲ್ ಇಟ್ಟು ಅದ್ರ ಮೇಲೆ ಇಡ್ಬೋದು, ಇಲ್ಲ ಸೈಡಲ್ಲಿ ಕಾರ್ನರ್ ಕೂಡ ಇಡ್ಬೋದು. ಸಚ್ ಎ ವೇ ದಟ್ ಎವ್ರಿವನ್ ಸೀಸ್ ಇಟ್. ಯಾರೇ ಬಂದ್ರು ಇಲ್ಲ ಮನೆಯವ್ರು ಕೂಡ ನೋಡ್ಬೇಕು ಅಂತ ಜಾಗದಲ್ಲಿ ಇದನ್ನ ಪ್ಲೇಸ್ ಮಾಡಿ, ಇದನ್ನ ತುಂಬಾ ಹೆಲ್ಪ್ ಆಗುತ್ತೆ. ಹೀಗೇನೆ ಲಿವಿಂಗ್ ರೂಮ್ ಕೂಡ ಡೆಕೋರ್ ಎನ್ಹ್ಯಾನ್ಸ್ ಮಾಡುತ್ತೆ. ಬಿಕಾಸ್ ಯು ಕ್ಯಾನ್ ಸಿ ಇಟ್ಸ್ ಸೋ ಬ್ಯೂಟಿಫುಲ್ ಫಾರ್ ಕಲರ್ಸ್, ಇಸಂಟ್ ಇಟ್?